ರಮೇಶ, ನಿನ್ನ ನಿರ್ಧಾರ ಸರಿಯಾಗೇ ಇದೆ ಕಣೋ. ಹೊರಡು. ಈ ಮನೆಗಿಡ್ದಿರೋ ಗ್ರಾಚಾರ ತೊಲಗುತ್ತೆ. ಹೋಗು, ಎಲ್ಲೂ ಬೇಕಾದ್ರೂ ಹೋಗು. ಈ ಮನೇಲಿರೋರೆಲ್ಲ ನೆಮ್ಮದಿಯಾಗಿರ್ತಾರೆ. ಅಜ್ಜಿ, ವಾವ್, ನಮ್ಮ ಮನೆ ಕಂಡೀಷನ್ ಹೀಗಾಗುತ್ತೆ ಅಂತ ನಾನು ಆಗಷ್ಟೇ ಹೇಳಿದ್ದೆ. ಆದ್ರೆ ಇಷ್ಟು ಬೇಗ ಈ ಸ್ಥಿತಿ ಬರುತ್ತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಈ ಮನೇಲಿ ಡ್ಯಾಡ್ಗೆ ಜಾಗ ಇಲ್ಲ ಅಂದಮೇಲೆ ನನಗೂ ಇಲ್ಲಿರೋದಕ್ಕೆ ಇಷ್ಟ ಇಲ್ಲ. ನಿನ್ನೆ ಮೊನ್ನೆ ಬಂದಿರೋ ನರಿಗಳು ರಾಜ್ಯ ಬರ ಮಾಡ್ತಿದ್ಯಲ್ಲ, ಮಾಡ್ಲಿ. ಅವ ನಿಮಗೆ ಸ್ಥಾನ ಇಲ್ದಿರೋ ಈ ಮನೆಯಲ್ಲಿ ನಾನು ಇರಲ್ಲ ಬಿಡಿ. ಮರ್ಯಾದೆ ಇಲ್ದಿರೋ ಮನೆಯಲ್ಲಿ ಬಂಗಾರ ತಟ್ಟೆಲಿ ಊಟ ಮಾಡಿದ್ರು ವಿಷ ತಿಂದಂಗೆ ಇರುತ್ತೆ. ಆಳೋರು ಯಾರೋ ಬಾಳೋರು ಯಾರೋ. ನಾನು ಹೋಗ್ತಾ ಇದ್ದೀನಿ. ತಾರಾ, ನಿನ್ಗೇನೆ ಕೆಲಸ ಇಲ್ಲಿ, ನಡಿ ಹೋಗೋಣ. ಅಪ್ಪ ನಿಂತ್ಕೊಳ್ಳಿ. ನಿಂತ್ಕೊಳ್ಳೋ. ಅಜ್ಜಿ, ನಿನ್ನ ಮನಸ್ಸು ಎಂಥದ್ದು ಅಂತ ನನಗೆ ಚೆನ್ನಾಗಿ ಗೊತ್ತು. ನಿನ್ಗೆ ಎಷ್ಟು ನೋವಾದರೂ ಪರವಾಗಿಲ್ಲ, ಆದರೆ ಮನೆ ಉಳಿಬೇಕು ಅನ್ನೋ ತ್ಯಾಗ ನಿಂದು. ಒಂದ್ಸಲ ಅವ್ರಿಗೂ ಬುದ್ಧಿ ಬರಲಿ. ನೀನು ಇಲ್ದಲೆ ಜೀವನ ಮಾಡೋಕ್ಕೆ ಎಷ್ಟು ಕಷ್ಟ ಆಗುತ್ತೆ ಅಂತ ಅವ್ರಿಗೂ ಗೊತ್ತಾಗಬೇಕು. ಕರಿಬೇಡ, ಹೋಗೋರೆಲ್ಲ ಹೋಗಲಿ. ಮನೆ ಬಿಟ್ಟು ಹೋಗ್ತಾ ಇದ್ದೀವಿ ಅಂದ್ರು ನಮ್ಮನ್ನ ಯಾರೂ ತಡಿತಾನೇ ಇಲ್ಲ. ಅವಸರದಲ್ಲಿ ಬಟ್ಟೆ ಬರ ತಗೊಂಡಿಲ್ಲ. ಛೇ, ನಿಂತ್ಕೊಳ್ಳಿ. ಅಬ್ಬಾ, ಬಚಾವಾದೆ. ದಯವಿಟ್ಟು ಯಾರು ಮನೆ ಬಿಟ್ಟು ಹೋಗಬೇಡಿ. ಈ ಮನೆನ ಬರೀ ಕಲ್ಲು ಇಟ್ಕೆಯಿಂದ ಕಟ್ಟಿಲ್ಲ. ಇಂಚಿಂಚಲ ತಾತನ ನಗು, ಅವ್ರ ನಂಬಿಕೆ, ಕಾಳಜಿ, ಅವ್ರ ಶ್ರಮ ಇದೆ, ಅವ್ರ ಉಸಿರಿದೆ. ನನ್ನ ಕಾರಣಕ್ಕೆ ನೀವು ಯಾರು ಈ ಮನೆ ಬಿಟ್ಟು ಹೋಗೋ ಮಾತಾಡಬಾರ್ದು. ಅದಂತ ಚಿಕ್ಕ ಕಾರಣಕ್ಕೋಸ್ಕರ ಎಲ್ಲರೂ ಹೊರಟು ನಿಲ್ತೀರಾ ಅಂದರೆ ಅದಕ್ಕೆ ಏನು ಹೇಳಬೇಕು? ನೋಡಿ, ನಿಮಗೆಲ್ಲ ಏನು ವ್ಯವಸ್ಥೆ ಬೇಕು, ಈ ಮನೇಲಿ ಹೇಗಿರಬೇಕು ಆಗಿರಿ, ಬಟ್ ಹೋಗೋ ಮಾತಾಡಬೇಡಿ ಪ್ಲೀಸ್. ಕರ್ಣ, ನೀನ್ ಈ ಥರ ಹೇಳ್ತಿದ್ದೀಯ ಅಂದಮೇಲೆ ನಿನ್ನ ಮಾತು ಕೇಳಿಲ್ಲ ಅಂದರೆ ತಪ್ಪಾಗತ್ತೆ. ಕರ್ಣನೇ ಹೇಳಿದ್ಮೇಲೆ ಮನೆ ಬಿಟ್ಟು ಹೋಗೋ ಮಾತು ಯಾಕೆ? ಬನ್ನಿ ಒಳಗೆ ಹೋಗೋಣ. ಪ್ರತಿ ಸಲ ಅವಮಾನ ಮಾಡಿಸ್ಕೊಂಡು ಮನೇಲಿರೋದಕ್ಕೆ ನಮಗೇನು ಹುಚ್ಚಿಡ್ದಿಲ್ಲ. ನಮಗೂ ಸ್ವಲ್ಪ ಡಿಗ್ನಿಟಿ ಅಂತ ಒಂದಿದೆ. ನಾವೆಲ್ಲ ಒಬ್ರು ಮುಖ ಒಬ್ರು ನೋಡಿಕೊಂಡು ಒಂದೇ ಮನೇಲಿದ್ದು ಇಷ್ಟೊಂದೆಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಿದೆ ಅಂದರೆ ಜೊತೆಲಿ ಇದ್ಕೊಂಡು ಯಾಕೆ ಕಿತ್ತಾಡೋದು? ಲೆಟ್ಸ್ ಸಪ್ರೇಟ್. ಅಷ್ಟೇ, ಪ್ರಾಬ್ಲಮ್ ಸಾಲ್ವ್. ಕಣ, ಪ್ರಾಪರ್ಟಿ ಡಿವೈಡ್ ಮಾಡು. ಸಂಜು, ನೀನು ನೋಡಿದ್ರೆ ಮಾತಿಗೂ ಆಸ್ತಿಲಿ ಪಾಲು ಕೇಳ್ತಿದ್ಯಲ್ಲ. ಕರ್ಣ, ಇದಕ್ಕೇನಾದರೂ ಒಂದು ಸೊಲ್ಯೂಷನ್ ಕೊಡು. ನಿನ್ನ ಗುಣ ನನಗೆ ಗೊತ್ತು. ಯಾವುದನ್ನು ನಿನಗೋಸ್ಕರ ಇಟ್ಕೊಳ್ಳಲ್ಲ ಅನ್ನೋ ನಂಬಿಕೆ ನನಗಿದೆ. ಅಂದಮೇಲೆ ಅದೇನಿದೆಯೋ ಅವ್ನು ಕೊಟ್ಬಿಡು ಕರ್ಣ. ಏನಾದರೂ ಮಾಡ್ಕೊಳ್ಳಿ. ಏನೇ ಹೇಳಿದ್ರು ಅವ್ನು ಯಾರ ಮಾತು ಕೇಳಲ್ಲ. ಸಂಜು, ನಡಿ. ಪಾಪ ಕರ್ಣನ ಮನಸ್ಸನ್ನ ನೋಯಿಸ್ಬೇಡ.
ನನಗೆ ಆಸ್ತಿ ಸಿಗೋದು ಕನ್ಫರ್ಮ್ ಆಗೋವರೆಗೂ ನಾನು ಈ ಮನೇಲಿರಲ್ಲ. ನಾನು ಬರಿಗೈಲಿ ಮನೆಗೆ ಬಂದವನು. ಇಲ್ಲಿಂದ ಹೋಗಬೇಕಾದ್ರೆ ಈ ಆಸ್ತಿ ತಗೊಂಡು ಹೋಗೋ ಆಸೆನೂ ಇಲ್ಲ. ಎಲ್ರಿಗೂ ಸಿಗ್ಬೇಕಾಗಿರೋ ನ್ಯಾಯ ಸಿಕ್ಕೇ ಸಿಗುತ್ತೆ. ಅದೇ ಯಾವಾಗ? ಬರೀ ಬಾಯಿ ಮಾತಲ್ಲಿ ಆಶ್ವಾಸನೆ ಕೊಟ್ಟರೆ ಸಾಕಾಗಲ್ಲ. ಕರ್ಣ ಹೇಳೋದ್ಮೇಲೆ ಮಾಡೇ ಮಾಡ್ತಾನೆ ಸಂಜು. ನೀನೇನು ಮಾತಾಡ್ದೆ ಒಳಗೆ ಹೋಗ್ತೀಯಾ ಇಲ್ವಾ? ಓ ಬಾಬಾ, ಇನ್ನೋದೇನೇನು ನೋಡಬೇಕೋ ಏನೋ. ಛೇ, ನಿಮಗೆ ಪ್ರಾಬ್ಲಮ್ ಇರೋದು ನನ್ನಿಂದ. ನಿಮಗೆ ಸಿಟ್ಟು ನನ್ನ ಮೇಲಿದೆ. ದಯವಿಟ್ಟು ನನ್ನ ಮೇಲಿರೋ ಕೋಪನ ಅಮ್ಮನ ಮೇಲೆ ತೋರಿಸ್ಬೇಡಿ ಪ್ಲೀಸ್. ಡೋಂಟ್ ವರಿ ಕರ್ಣ, ಅಣ್ಣನ ಹತ್ರ ನಾನು ಮಾತಾಡ್ತೀನಿ. ಅಪ್ಸೆಟ್ ಆಗಬೇಡ. ಮಾಲ್ತಿ, ಬೇಜಾರು ಮಾಡ್ಕೋಬೇಡ. ಒಂದಲ್ಲ ಒಂದಿನ ರಮೇಶನ್ಗೆ ನಿನ್ನ ಬೆಲೆ ಏನು ಅಂತ ಗೊತ್ತಾಗುತ್ತೆ. ಹೋಗಮ್ಮ, ಹೋಗ್ಬಲ್ಗು. ಅಂಥ ಯಾವ ನಿರೀಕ್ಷೆನೂ ನಾನು ಇಟ್ಕೊಂಡಿಲ್ಲ ಅತ್ತೆ. ಮನ್ಸು ಕಲ್ಲಾಗಿ ಎಷ್ಟೋ ಕಾಲ ಆಯಿತು. ನಿಧಿ, ಹಾಲು ಒಡೆದೋಗಿದ್ರು ಮೇಲಿಂದ ಅದು ಬೆಳ್ಳಿಗೆ ಕಾಣುತ್ತೆ. ಅದು ರುಚಿ ನೋಡಿದಾಗಲೇ ಅದೇನಾಗಿದೆ ಅಂತ ಗೊತ್ತಾಗೋದು. ಕರ್ಣಂಗೆಲ್ಲ ಸತ್ಯ ಗೊತ್ತಿದ್ರು ಕೆಲವೊಂದು ನಿರ್ಧಾರನ ಒಂದು ದೃಢವಾಗಿ ತಗೊಂತಿಲ್ಲ. ಬಾಗಿರ ಬೆನ್ಗೆ ನಾಲ್ಕೆಟ್ಟು ಹೆಚ್ಚಿಗೆನೇ ಬೀಳುತ್ತೆ. ಹಾಗೆ ಬಾಗಿ ಬಾಗಿ ಬದುಕಿದ್ರೆ ಮುಂದೊಂದು ದಿನ ನೆಟ್ಟಿಗೆ ನಿಲ್ಲೋದೇ ಮರ್ತು ಹೋಗುತ್ತೆ. ಅನ್ಯಾಯನ ಸಹಿಸೋದು ಅಪರಾಧನೇ. ಕರ್ಣಗೆ ನೀನೇ ಎಚ್ಚರಿಕೆ ಕೊಡಬೇಕು. ಕರ್ಕೊಂಡೋಗಂತ.